ನೀವು ಹಚ್ಚಿರ್ತೀರೋ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ಲೀನ್ ಮಾಡಿದ್ರೆ ಹಂಗೆ ಬಿಟ್ಬಿಡ್ರಿ. ಸೊ ಅದೇನು ಮಾಡುತ್ತೆ ಗೊತ್ತಾ, ಡೈಲಿ ಅಂದರೆ ಒಂದೇ ದಿನ ಡೈಲಿ ನೀವು ನೋಡಿ ನೆಕ್ಸ್ಟ್ ಡೇನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಜಿರಳೆ ಅದನ್ನು ತಿಂದಿರುತ್ತೋ ಅದು ಅದ್ರ ಮೇಲೆ ಓಡಾಡಿತ್ತೋ ಅದು ಅಂತೂ ನಾನು ನೋಡಿಲ್ಲ. ಬಟ್ ಡೈಲಿ ಪ್ರೂಫ್ ಹಾಕ್ತೀನಿ ನಾನು ಫೋಟೋಸು ಹೆಂಗೆ ಇದು ವರ್ಕ್ ಮಾಡಿದೆ ಅಂತ ಹೇಳಿಬಿಟ್ಟು. ನಮ್ಮ ಕಿಚನ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ತುಂಬ ದಿನವೇ ಆಗೋಯ್ತು ವಿಡಿಯೋ ಮಾಡಿ. ಏನು ಕ್ರಿಸ್ಮಸ್ ಹಾಲಿಡೇಸ್ ಬಂತು ನನ್ನ ಮಗನಿಗೆ. ಸೊ ತವ್ರ ಮನೆಗೆ ಹೋಗಿದ್ದೆ, ಅಲ್ಲಿಂದ ಮುಗಿಸ್ಕೊಂಬಂದು ಮತ್ತೆ ಹಾಗೆ ಟೈಮ್ ಸಿಕ್ಕಲೇ ಇಲ್ಲ ವಿಡಿಯೋ ಮಾಡೋಣ ಅಂತಂದರೆ. ಸೊ ತುಂಬ ದಿನವೇ ಆಗೋಯ್ತು. ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿ ಮೀನ್ಸ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಸೊ ತುಂಬ ಚೆನ್ನಾಗಿದ್ದಾರೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ವಿಡಿಯೋ ಕೂಡ ಲಾಂಗ್ ಗ್ಯಾಪ್ ಆಗಿದೆ ಆ್ಯಕ್ಚುಲಿ. ಸುಮ್ಮನೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಬಿಟ್ಟು ಸುಮ್ಮನೆ ವೀಡಿಯೋಗಳು ಪೋಸ್ಟ್ ಮಾಡಿದಿರೋ ಹಾಗೆ ಇದ್ದರೆ ಯಾರು ತಾನೇ ಕನೆಕ್ಟ್ ಆಗ್ತಾರೆ, ಕನೆಕ್ಟ್ ಆಗಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ, ಸಾರಿ. ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ವಿಡಿಯೋ ಪೋಸ್ಟ್ ಯಾವುದೂ ಮಾಡೋಕ್ಕಾಗ್ತಾಯಿರಲಿಲ್ಲ. ನನ್ನ ಮಗನ ಸ್ವಲ್ಪ ಹಾಲಿಡೇಸ್ ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಸೊ ಇವತ್ತು ಯಾವುದಾದ್ರೂ ಒಂದು ವೀಡಿಯೋ ತೊಗೊಂಡು ಮಾಡೋಣ. ಆ್ಯಕ್ಚುಲಿ ತುಂಬ ಕಾನ್ಸೆಪ್ಟ್ಸ್ ಇದೆ ಮಾಡಬೇಕು ಅಂತ. ಸೊ ಅಂಥ ಕಾನ್ಸೆಪ್ಟ್ಸಲ್ಲೇ ನನಗೆ ಒಂದು ಅಲ್ಟಿಮೇಟ್ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಮಾಡೋಣ ಅಂತ ನಾನು ಇವತ್ತು ಅಂದ್ಕೊಂಡೆ. ಸೊ ಇದು ಎಲ್ಲರಿಗೂ ಯೂಸ್ಫುಲ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಯಾರೇ ವಾಸ ಮಾಡ್ತಾಯಿದ್ರು ಕೂಡ, ಯಾರೇ ಅಂದರೆ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಇನ್ ದ ಸೆನ್ಸ್ ಗೊತ್ತಿಲ್ಲ ಎಲ್ಲರ ಮನೆಗಳಲ್ಲೂ ಇರುತ್ತೋ ಇರಲ್ವೋ ಅಂತಲೂ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ 100%ಅಲ್ಲಿ ಅಟ್ಲೀಸ್ಟ್ 90% ಆದರೂ ಎಲ್ಲರ ಮನೆಗಳಲ್ಲೂ ಕಾಕ್ರೋಚ್ ಅನ್ನೋದು ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಕರೆಕ್ಟ್ ಹೌದಾ ಅಂದರೆ ಕರೆಕ್ಟಾ ಅಲ್ವಾ ಅನ್ನೋದು ನೀವೇ ಹೇಳ್ಬೇಕು ನನಗೆ. ಸೊ ಎಲ್ಲರ ಮನೆಗಳಲ್ಲೂ ಕಾಕ್ರೋಚ್ಗಳು ಇದ್ದೇ ಇರುತ್ತೆ. ಯಾಕಂದರೆ ಬೆಂಗಳೂರು ಸಿಟಿಗಳಲ್ಲಿ ಪದೇ ಸಂಪುಗಳನ್ನ ಕ್ಲೀನ್ ಮಾಡ್ತಾ ಇರೋದಿಲ್ಲ. ಸಿಂಕ್ ಪೈಪಿಂದನೇ ತುಂಬ ಬಂದುಬಿಡುತ್ತೆ, ಪೈಪ್ಲೈನ್ಸಿಂದನೇ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಅದು ಕ್ಲೀನ್ ಅಂತೂ ಆಗ್ತಾ ಇರೋದಿಲ್ಲ. ಸೊ ನಾವಂತೂ ತುಂಬ ಏನೇನು ಕಾಕ್ರೋಚ್ ಯೂಸ್ ಮಾಡಿ ಅದನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತುಂಬಾ ಎಲ್ಲ ಮೆಡಿಸಿನ್ಸು ತರಿಸಿದ್ದೀವಿ. ಹಾಗೆಯೇ ಈ ಹಿಟ್ಟುಗಳಂತೂ ಒಂದೊಂದು 300, 350, 340 ನೀವು ತೊಗೊಂಡಿರೋರು ಗೊತ್ತಾಗುತ್ತೆ ಎಷ್ಟು ಅಂತ. ಸೊ ಎಲ್ಲ ಥರದ ಹಿಟ್ಟುಗಳು ಕೂಡ ಪ್ರಯತ್ನ ಮಾಡಿಬಿಟ್ಟು ಅದಿನ ಜೆಲ್ ಅಂತ ಬರುತ್ತೆ ಅಂತ, ಆ ಜೆಲ್ಲು ಕೂಡ ತೊಗೊಂಡು ಎಲ್ಲ ಕಡೆನೂ ಸ್ಪ್ರೇ ಮಾಡಿ ಅಲ್ಲಲ್ಲೇ ಜೆಲ್ಲು ಕೂಡ ಇಟ್ಟು ನೋಡಿದ್ದೀವಿ. ಎಲ್ಲದರಲ್ಲೂ ಕೂಡ ಎಲ್ಲ ಪ್ರಯತ್ನ ಪಟ್ಟು ಯಾವುದೇ ರಿಸಲ್ಟ್ ಸಿಗದಿರ ಇವತ್ತು ನನಗೊಂದು ರಿಸಲ್ಟ್ ಸಿಕ್ಕಿದೆ ಅಂತ ಆ ರಿಸಲ್ಟನ್ನ ನೀವು ಕೂಡ ಅದೇ ಮೆಡಿಸಿನ್ ಅಂದರೆ ನಾವು ಯೂಸ್ ಮಾಡೋವಂಥದ್ದನ್ನು ನೀವು ತೊಗೊಂಡು ಬಂದು ಯೂಸ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಷ್ಟೇ ಅಲ್ಲದೆ ಅದ್ಯಾವುದು ಹೋಮ್ ಗಾರ್ಡ್ ಅಂತ ಯಾವುದೋ ಒಂದು ಪೌಡರ್ ಕೊಟ್ಟಿದ್ಲು ನನ್ನ ಫ್ರೆಂಡು, ಅದು ಕೂಡ ಯೂಸ್ ಮಾಡಿದ್ವಿ. ಸೊ ಅದರಿಂದ ಕೂಡ ಏನೇ ಯೂಸ್ ಆಗಲಿಲ್ಲ. ಆಮೇಲೆ ಹಿಟ್ಟು ನಾನು ಹೇಳಿದ್ನಲ್ಲ ಹಿಟ್ಟು, ಅದು ಕೂಡ ಆಯಿತು. ಆಮೇಲೆ ಹೋಮ್ ರೆಮಿಡಿ ಅಂತ ಹೇಳ್ಬಿಟ್ಟು ಲವಂಗ ಮತ್ತು ಬೇ ಲೀಫ್ ಇಂಥದ್ದೆಲ್ಲ ತೊಗೊಂಡು ಹೊಗೆ ಹಾಕಬೇಕು, ಕರ್ಪೂರ ಎಲ್ಲ ತೊಗೊಂಡು ವೈಟ್ ಸಾಸಿವೆ ಎಲ್ಲ ತೊಗೊಂಡು ಅಂತ ಹೇಳಿದರು, ಅದು ಕೂಡ ಮಾಡಿದ್ವಿ. ಅದರಿಂದ ಕೂಡ ಯಾವುದೇ ರಿಸಲ್ಟ್ ನನಗೆ ಸಿಗಲೇ ಇಲ್ಲ. ಆ್ಯಂಡ್ ಹಿಟ್ಟು ತೊಗೊಳ್ತೀವಿ ಅಂದ್ಕೊಳ್ಳಿ, ನಾವು ಏನು ಆ ಜಿರಳೆ ಓಡಾಡೋ ಕಡೆ ಮಾತ್ರ ನಾವು ಸ್ಪ್ರೇ ಮಾಡಿದ್ರೆ ಸತ್ತೋಗುತ್ತೆ ವಿನಃ, ಅಂದರೆ ಅದಕ್ಕೋಸ್ಕರನೇ ನಾವು ವೆಯ್ಟ್ ಮಾಡ್ಕೊಂಡಿದ್ದು ಕಾಣಿಸ್ದಾಗ ಅದನ್ನು ಸ್ಪ್ರೇ ಮಾಡಿ ಸಾಯಿಸಬೇಕೇ ಹೊರತು ಅಂದರೆ ಸ್ಪ್ರೇ ಮಾಡಿ ಅವು ಹಂಗೆ ಸತ್ತೋಗ್ತವೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಸ್ಪ್ರೇ ಮಾಡಿದಷ್ಟು ಅದು 1-2 ಸಾಯ್ತು ಅಂತಂದರೆ ಅದ್ರ ಮಾರನೇ ದಿನ ಉತ್ಪತ್ತಿ ಆಗೋ ಇನ್ನೂ ಎಷ್ಟೋ ಇರ್ತವೆ. ಸೊ ಅದರ ಅಂದರೆ ಈ ಕಂಟ್ರೋಲೇ ಇರಲ್ಲ ಅನಿಸುತ್ತೆ, ಅಷ್ಟೊಂದು ಉತ್ಪತ್ತಿ ಆಗ್ತಾ ಇರುತ್ತೆ. ಅದೆಲ್ಲಿಂದ ಉತ್ಪತ್ತಿ ಆಗುತ್ತೆ ಗೊತ್ತಿಲ್ಲ. ಸೊ ಇವತ್ತೊಂದು 100 ಜಿರಳೆ ನೀವು ಸಾಯಿಸಿದ್ದೀರಿ ಅಂತಂದರೆ ನಾಳೆ ಅದಕ್ಕೆ ಟ್ರಿಪಲ್ ಆಗಿರುತ್ತೆ. ಅದು ಎಲ್ಲಿಂದ ಬರ್ತಾ ಇದ್ದಾವೆ ಅಂತ ಗೊತ್ತಿಲ್ಲ. ದೇವ್ರ ವರ ಕೊಟ್ಬಿಟ್ಟಿದ್ದಾನೆ ಅನಿಸುತ್ತೆ, ನಿಮಗೆ ಮಕ್ಕಳು ಆಗಲಿ ಅಂತ. ಸೊ ಜಿರಳೆಗಳಿಗೆ ತುಂಬ ಮಕ್ಕಳಾಗ್ತಾ ಇರುತ್ತೆ. ಅದು ಅದೊಂದು ಜಡ್ಲೆಗಳನ್ನ ಅಪ್ರಿಷಿಯೇಟ್ ಮಾಡಬೇಕಾಗಿರೋವಂಥದ್ದೇ. ಸೊ ಇದರಿಂದ ಏನಾಗುತ್ತೆ ಅಂದರೆ ಏನು ತೊಂದರೆ ಮನೆಗಳಲ್ಲಿ ಇರುತ್ತೆ. ತೊಂದರೆ ಅಂತಂದರೆ ಅದು ಜಿರಳೆ ಮೊಟ್ಟೆಗಳಾಗ್ತಾ ಇರುತ್ತೆ. ಎಲ್ಲಿ ನೋಡಿದ್ರು ಬ್ಲ್ಯಾಕ್ ಈ ಕಾಫಿ ಪೌಡರ್ ಉದಿರಿರುತ್ತಲ್ಲ ಆ ಥರ ಉದುರಿರುತ್ತೆ. ಅದು ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಪ್ರತಿ ಸರಿ ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಕೂಡ ಕಿಚನ್ಗಳಲ್ಲಿ ಇಂಥ ದೇವರ ಮನೆಯಲ್ಲಿ ಇಂಥ ಕಡೆ ಎಲ್ಲ ನಾವು ಸಹಜವಾಗಿ ನೋಡುವಂಥದ್ದು. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ನಮಗೆ ನಾವು ಫೆಡಪ್ ಆಗಿಬಿಡ್ತೀವಿ. ಆ್ಯಕ್ಚುಲಿ ಕ್ಲೀನ್ ಮಾಡಿ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನು ಸ್ಪ್ರೇ ಮಾಡಿದ್ರೆ ಅದೊಂದು ಸ್ಮೆಲ್ಲು. ನಾವು ಸ್ಪ್ರೇ ಮಾಡ್ತೀವಿ ಅಂದರೆ ಮಾಸ್ಕ್ ಹಾಕೊಂಡು ಸ್ಪ್ರೇ ಮಾಡಿದ್ರು ಮೂಗು ತುಂಬ ಉರಿ ಆಗುತ್ತೆ. ಆಮೇಲೆ ಕಣ್ಣು ಎಫೆಕ್ಟ್ ಆಗುತ್ತೆ ಅದು ಸ್ಪ್ರೇ ಮಾಡ್ತಾ ಇದ್ದರೆ. ತುಂಬ ಹುಷಾರಾಗಂತೂ ಇರಬೇಕು. ನಾನು ಈ ಥರ ಎಲ್ಲ ಪ್ರಯತ್ನಪಟ್ಟು ತುಂಬ ಸೋತೋಗ್ಬಿಟ್ಟಿದ್ದೆ. ಸೊ ಇದು ಫೈನಲಿ ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಡಿಸಿನ್ ನೋಡಿದ್ರಂತೆ. ಸೊ ಇದರ ಮೆಡಿಸಿನ್ಗಿಂತ ಮುಂಚೆ ನಾನು ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಅದೇನಪ್ಪ ಅಂದರೆ ನಾವು ಆ್ಯಕ್ಚುಲಿ ಫ್ಯೂಮಿಗೇಷನ್ ಕೂಡ ಮಾಡಿಸಿದ್ವಿ. ಈ ಫ್ಯೂಮಿಗೇಷನ್ ಮಾಡಿ ಎಲ್ಲ ಕಿಟಕಿಗಳು, ಬಾಗಿಲು, ಡೋರು ಎಲ್ಲ ಟೇಪ್ಗಳು ಹಾಕಿ ಒಂಚೂರು ಕೂಡ ಗಾಳಿ ಬರ್ದಿರಾ ಆ ಮೆಡಿಸಿನ್ ನೋಡಿಬಿಟ್ಟು 3 days 4 days ಮನೇಲಿ ಇರ್ತೀರಾ, ಹೊರಗಡೆ ಕೂಡ ಹೋಗಿ ಬಂದಿದ್ದೀವಿ. ಅದಾಗಿದ್ದು ಫ್ಯೂಮಿಗೇಷನ್ ಮಾಡಿಸಿದ್ದು 2 ತಿಂಗಳಿಗೆಲ್ಲ ಮತ್ತೆ ಸ್ಟಾರ್ಟ್ ಅಂದರೆ 2 ತಿಂಗಳು ನಾನು ರಿಟರ್ನ್ ಬಂದು ಕ್ಲೀನ್ ಮಾಡೋವಾಗೇ ನನಗೊಂದು 2 ಜಿರಳೆ ಅದು ಲೈವ್ಲಿ ಆಗಿ ಸಿಕ್ತು.
ಅಂದರೆ ಲೈವಾಗೇ ಸಿಕ್ಕಿತ್ತು ನನಗೆ. ಸೊ ಅದಾದಮೇಲೆ 2 ತಿಂಗಳಿಗೆ ಮತ್ತೆ ಸ್ಟಾರ್ಟ್ ಆಗಿಬಿಡ್ತು. ನೀವೇನೇ ಪ್ರಯತ್ನ ಪಟ್ಟು ಏನೇ ಮಾಡಿದ್ರು ಕೂಡ ಜಿರಳೆ ಅಂತೂ ಮನೆಗಳಿಂದ ಖಾಲಿ ಆಗೋದೇ ಇಲ್ಲ. ಎಲ್ಲರೂ ಹೇಳ್ತಾರೆ ಯೂಟ್ಯೂಬಲ್ಲಿ ಅದು ಮಾಡಿ ಇದು ಮಾಡು ಅಂತ. ಸೊ ಏನು ಮಾಡಿದ್ರು ಕೂಡ ಅದು ಹೋಗೋದೇ ಇಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋದು ಆ್ಯಕ್ಚುಲಿ. ಸೊ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗಿ. ಸೊ ಇವಾಗ ಹೇಳಿದ್ನಲ್ಲ, ಸೊ ಕಮ್ ಟು ದ ಪಾಯಿಂಟ್. ನಮ್ಮ ಹಸ್ಬೆಂಡ್ ಏನಪ್ಪ ಅಂದರೆ ಅವ್ರಿಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತ ಈ ಒಂದು ಮೆಡಿಸಿನ್ನ ಯೂಸ್ ಮಾಡಿದ್ರೆ ಸೊ ಅದರಿಂದ ಜಿರಳೆ ಕಡಿಮೆ ಆಗುತ್ತೆ, ತುಂಬ ಹೊರಟೋಗ್ಬಿಡುತ್ತೆ, ಅದು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋ ಥರ ಹೇಳೋದಂತೆ. ಸೊ ನಾವೇನು ಮಾಡಿದ್ರೆ ಅದೇ ಮೆಡಿಸಿನ್ನ ನಾವು ತರಿಸಿದ್ವಿ ಆ್ಯಕ್ಚುಲಿ. ನೋಡಿ, ಅದೇ ಮೆಡಿಸಿನ್ನ ತರಿಸಿದ್ದೀವಿ. ಒಂದು ಬಂದು 750 ಆಯಿತು ವಿತ್ ಶಿಪ್ಪಿಂಗ್ ಚಾರ್ಜ್. ಓಕೆ, ಇದ್ರ ಮೇಲೆ 699 ಇದೆ ಆ್ಯಕ್ಚುಲಿ. ಇದ್ರ ಮೇಲೆ ಈ ಥರ ಮಾಡ್ತಾ ಇರೋದಕ್ಕೆ ವೀಡಿಯೋ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಇದ್ರ 699 ಇದೆ ಆ್ಯಕ್ಚುಲಿ. ಇದರ ಹೆಸರು ಬಂದುಬಿಟ್ಟು ಕಾಕ್ರೋಚಸ್ ಜೆಲ್ ಅಂತೆ. ಇದರ ಹೆಸರು ಬಂದುಬಿಟ್ಟು ಕಾಕ್ರೋಚಸ್ ಜೆಲ್ ಅಂತ. ಸೊ ಈ ಜೆಲ್ನ ಅವರು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಹಾಕಿದ್ರಂತೆ. ಸೊ ಇದನ್ನು ತೊಗೊಂಡು ನಾವು ಎಲ್ಲೆಲ್ಲಿ ಜಿರಡೆ ಓಡಾಡುತ್ತೋ ಈ ಕಾರ್ನರ್ಸಲ್ಲೆಲ್ಲ ಹಾಕಿ ಅದನ್ನ, ಅಂದರೆ ಅದರೊಳಗಡೆ ಜೆಲ್ ಟೈಪ್ ಇರುತ್ತೆ. ಓಪನ್ ಮಾಡಿದ್ರೆ ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಅದನ್ನು ಓಪನ್ ಮಾಡಿ ಗಾಳಿಗೆ ಬಿಟ್ಟರೆ ಗಟ್ಟಿ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಇರುತ್ತೆ ಜೆಲ್. ನೋಡಿ, ಈ ಥರ ಜೆಲ್ ಟೈಪ್ ಇರುತ್ತೆ. ಇದನ್ನು ನಾವೇನು ಮಾಡಬೇಕಂದ್ರೆ ಬಡ್ ಅಂದರೆ ಇಯರ್ ಬಡ್ಸ್ ಇರುತ್ತಲ್ಲ, ಅಂದರೆ ಕ್ಲೀನ್ ಮಾಡುವಂಥ ಬಡ್ಸ್ ಇರುತ್ತೆ ನೋಡಿ, ಆ ಥರ ಬಡ್ಸ್ ತೊಗೊಂಡು ಕಿಚನಲ್ಲಿ ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲೆಲ್ಲ, ಕಿಚನಲ್ಲಿ ಓಡಾಡೋ ಕಡೆ ಎಲ್ಲ ನೀವು ಕಾರ್ನರ್ಸಲ್ಲೆಲ್ಲ ಅಪ್ಲೈ ಮಾಡ್ತಾ ಬನ್ನಿ. ಅಂದರೆ ಅದು ಸ್ವಲ್ಪ ಜೆಲ್ ಟೈಪ್ ಇರುತ್ತೆ. ನೆಕ್ಸ್ಟ್ ಅದು ನೀವು ಅಪ್ಲೈ ಮಾಡಿದ ಮೇಲೆ ಒಂದು ನೈಟಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಎಲ್ಲ ಕಾರ್ನರ್ಸ್ ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲೆಲ್ಲ ಗೋಡೆ ಸೈಡ್ಗಳಲ್ಲೆಲ್ಲ ಕಾರ್ನರ್ಸಲ್ಲೆಲ್ಲ ಮಾಡಿ ಅಪ್ಲೈ ಮಾಡಿ ಹಚ್ಕೊತಾ ಬನ್ನಿ. ಆ್ಯಂಡ್ ದೇವ್ರ ಮನೇಲಿ ಓಡಾಡುತ್ತೆ ಅಂದರೆ ದೇವ್ರ ಮನೆಯಲ್ಲೂ ಕೂಡ ಡೋರ್ ಅಕ್ಕಪಕ್ಕ ಎಲ್ಲ ಕಡೆನೂ ಫ್ರೇಮ್ಸ್ ಹತ್ರ ಎಲ್ಲ ಹಚ್ಚಿ. ಆ್ಯಂಡ್ ಈವನ್ ಡೋರ್ಸಲ್ಲಿ ಕೂಡ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರುತ್ತೆ ಅಂತ ಕಡೆ ಎಲ್ಲ ನಿಮಗೆ ಎಲ್ಲೆಲ್ಲಿ ಜಿರಳೆ ಓಡಾಡ್ತಾ ಇದೆ ಅಂತ ಕಾಣಿಸುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಬನ್ನಿ. ಸೊ ಒಂದು ವಿಷಯ ಏನಪ್ಪ ಅಂದರೆ ಇದು ತುಂಬ ಸ್ಟಿಕ್ಕಿ ಆಗಿರುತ್ತೆ, ಬಂಕ ಇರುತ್ತೆ. ಸೊ ಇದು ಹಚ್ಚಿದ ಮೇಲೆ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಹಚ್ಚಿದ್ರೆ ಅದು ಗೋಡೆ ಹಿಂಗೆ ಸೋರ್ಕೊಂಡು ಬಂದಿರುತ್ತೆ. ಸೊ ನೀವು ಫ್ಲೋರ್ ಮೇಲೆ ಏನಾದರೂ ಸೋರಿದೆ ಅಂದರೆ ಅದನ್ನು ನಾರ್ಮಲ್ ತೇವ ಬಟ್ಟೆ ಎತ್ಕೊಂಡು ನೀವು ಅದನ್ನು ವೈಪ್ ಮಾಡಿಕೊಂಡು ಹೊರಟೋಗ್ಬಿಡುತ್ತೆ. ಸೊ ಮಕ್ಕಳಿರೋ ಕಡೆ ಒಂದು ಸ್ವಲ್ಪ ಹುಷಾರಾಗಿರಿ. ಅದೇನು ಎಫೆಕ್ಟ್ ಇಲ್ಲ, ಸ್ಮೆಲ್ ಇಲ್ಲ, ಎಂಥದ್ದು ಇಲ್ಲ. ಬಟ್ ಮಕ್ಕಳು ಏನಪ್ಪ ಅಂದರೆ ಕೈಯಲ್ಲಿ ಮುಟ್ಟಿ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಅಷ್ಟೇ ಇರುತ್ತೆ ಹೊರತು ಬೇರೆ ಹಿಟ್ಟು ಥರ ತುಂಬ ಓವರ್ ಸ್ಮೆಲ್ ಬರುತ್ತೆ, ಮೂಗುರಿ ಆಗುತ್ತೆ, ಕಣ್ಣುರಿ ಆಗುತ್ತೆ, ಆ ಥರ ಎಫೆಕ್ಟ್ ಅಂತೂ ಯಾವುದೂ ಆಗೋದಿಲ್ಲ. ಸೊ ಸ್ಮೆಲ್ ಇಲ್ಲ, ಎಂಥದ್ದು ಇಲ್ಲ. ಸೋರಿರೋ ಕಡೆ ನೀವು ಅಂದರೆ ಅಪ್ಲೈ ಮಾಡಿ ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಅಕಸ್ಮಾತ್ ಫ್ಲೋರ್ ಮೇಲೆ ಸೋರಿ ಬಿತ್ತು ಅಂತಂದರೆ ಅದು ಮನೆ ಸ್ವಲ್ಪ ಗಲೀಜಾಗಿರುತ್ತೆ, ನಾವು ಓಡಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅದನ್ನು ಮಾತ್ರ ತೇವ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಂಬಿಡ್ರಿ. ಸೊ ಇದನ್ನ ಏನು ಮಾಡ್ತೀರಾ ಅಂದರೆ ಗೋಡೆಗಾಗಲಿ ಎಲ್ಲೆಲ್ಲಿ ನೀವು ಹಚ್ಚಿರ್ತೀರೋ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ಲೀನ್ ಮಾಡಿದ್ರೆ ಹಂಗೆ ಬಿಟ್ಬಿಡ್ರಿ. ಸೊ ಅದೇನು ಮಾಡುತ್ತೆ ಗೊತ್ತಾ, ಡೈಲಿ ಅಂದರೆ ಒಂದೇ ದಿನ ಡೈಲಿ ನೀವು ನೋಡಿ ನೆಕ್ಸ್ಟ್ ಡೇನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಜಿರಳೆ ಅದನ್ನು ತಿಂದಿರುತ್ತೋ ಅದು ಅದ್ರ ಮೇಲೆ ಓಡಾಡಿತ್ತೋ ಅದು ಅಂತೂ ನಾನು ನೋಡಿಲ್ಲ. ಬಟ್ ಡೈಲಿ ಪ್ರೂಫ್ ಹಾಕ್ತೀನಿ ನಾನು ಫೋಟೋಸು ಹೆಂಗೆ ಇದು ವರ್ಕ್ ಮಾಡಿದೆ ಅಂತ ಹೇಳ್ಬಿಟ್ಟು. ನಮ್ಮ ಕಿಚನ್ದಂತೂ ನಾನು ಪ್ರೂಫ್ ಹಾಕೋಕ್ಕಾಗಲಿಲ್ಲ. ಅದು ಪದೇ ಸ್ಲ್ಯಾಬ್ ಮೇಲೆ ಎಲ್ಲ ಬಿದ್ದಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡೋ ಇದರಲ್ಲೇ ನನ್ನ ಟೈಮ್ ಸರಿ ಹೋಗ್ತಾಯಿತ್ತು. ಇನ್ನು ಅದನ್ನು ಪಿಕ್ ತೊಗೊಂಡು ಫೋಟೋ ಹಾಕೋದು ಅದು ತುಂಬ ಕಷ್ಟ ಆಗುತ್ತೆ. ಸೊ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ತಾ ಅಂದರೆ ಡೈಲಿ ಪೂಜೆ ಮಾಡುವಾಗ ಕ್ಲೀನ್ ಮಾಡ್ತೀವಲ್ಲ ಫಸ್ಟು. ಸೊ ಆ ಫೋಟೋಸ್ನ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಆ್ಯಕ್ಚುಲಿ ನಾವು ಹಚ್ಚಿ ಒಂದು 3-4 ದಿನ ಆಗಿತ್ತು. 3-4 ದಿನ ಆಗಿದ್ರು ಆ ಫೋಟೋಸ್ ಇನ್ನೂ ಜಾಸ್ತಿ ಜಿರಳೆ ಸತ್ತಿತ್ತು. ಆ ಫೋಟೋಸ್ ನಾನು ತೆಗ್ದಿಲ್ಲ. ಆ ಟೈಮ್ಗೆ ನನಗೆ ಅನಿಸಿಲ್ಲ ತೆಗಿಬೇಕು ಅಂತ. ಆಮೇಲೆ ಸಡನ್ನಾಗಿ ಅನಿಸ್ತು, ಓಕೆ ಇದು ಯೂಸ್ಫುಲ್ ಥಿಂಗ್ ಅಲ್ಲ, ಆ್ಯಕ್ಚುಲಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ, ನಾನು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಅಂತಂದರೆ. ಸೊ ಅದಕ್ಕಾದ್ರೂ ಪ್ರೂಫ್ ಬೇಕಾಗುತ್ತಲ್ವ ಅಂತೇಳಿ ಆ ಫೋಟೋಸ್ ನಾನು ತೊಗೊಂಡೆ. ಸೊ ಒಂದು 3 ಡೇಸ್ ಫೋಟೋಸು 4 ಡೇಸ್ ಫೋಟೋಸ್ ನಾನು ತೊಗೊಂಡಿದ್ದೀನಿ. ಅಂದರೆ ದಿನೇ ದಿನೇ ಎಷ್ಟು ಸತ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರೂಫ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಫಸ್ಟ್ ಡೇ ಎಷ್ಟಿತ್ತು, ಸೆಕೆಂಡ್ ಡೇ ಎಷ್ಟಿತ್ತು, ಥರ್ಡ್ ಡೇ ಎಷ್ಟಿತ್ತು, ಫೋರ್ತ್ ಡೇ ಎಷ್ಟಿತ್ತು ಅನ್ನೋದು ಇಲ್ಲಿ ಹಾಕಿರ್ತೀನಿ. ಅದೇ ಥರ ಕಿಚನಲ್ಲಿ ಕೂಡ ಸತ್ತಿದ್ದು ತುಂಬ ಜಿರಳೆ ಅದ್ರ ಪಾಡಿಗೆ ಅದೇ ಓಡಾಡ್ಕೊಂಡೇ ಸತ್ತೋಗ್ಬಿಟ್ಟಿರುತ್ತೆ. ಸೊ ನಮ್ಮ ಮನೇಲಿ ತುಂಬ ಜಿರಳೆ ಇತ್ತು ನಿಜವಾಗ್ಲೂ. ತುಂಬ ಈ ಮೆಡಿಸಿನ್ ಅಂತೂ ಯೂಸ್ ಮಾಡಿ ನಮ್ಗೆ ತುಂಬಾ ಯೂಸ್ಫುಲ್ ಆಯಿತು. ಇದು ಯೂಸ್ ಮಾಡಿದ್ಮೇಲೆ ಜಿರಳೆ ಅಂತೂ ತುಂಬ ಕಡಿಮೆನೇ ಆಗೋಗಿದೆ. ಸೊ ಯಾವುದೇ ಫ್ಯೂಮಿಗೇಷನ್ ಯಾರನ್ನೂ ಕರ್ಕೊಂಡ್ಬಂದು ಅದನ್ನು ಫ್ಯೂಮಿಗೇಷನ್ ಮಾಡಿಸಿ ಅದಕ್ಕೆ 3,000-4,000 ಕೊಟ್ಟು ಮನೇಲಿ 3-4 ದಿನ ಇರ್ದಿರ ಹೊರಗಡೆ ಹೋಗಿ ಬಂದು ಮತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ತುಂಬಾ ಕಷ್ಟ ಆಗುತ್ತೆ. ಆ ಸ್ಮೆಲ್ಗೂ ಇರೋಕ್ಕಾಗೋದಿಲ್ಲ. ಹಿಟ್ಟು ಕೂಡ ಯೂಸ್ ಮಾಡಬೇಡ್ರಿ. ನನ್ನ ಅಭಿಪ್ರಾಯ ಏನಪ್ಪ ಅಂದರೆ ಇದನ್ನು ನೀವು ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲೇ ಎಲ್ಲ ಸಿಗುತ್ತಂತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಮೀನ್ಸ್ ಇದರ ಮೇಲೆ ನಂಬರ್ ಇದೆ, ನಾನು ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಆ್ಯಂಡ್ ಇಲ್ಲಾಂದರೆ ತಮ್ಮನೇಲಲ್ಲೇ ನಿಮ್ಗೆ ಸಿಗುತ್ತೆ. ಇದು ಏನೋ ಇದ್ರ ಫೋಟೋ ಎಲ್ಲ, ಇದ್ರ ಫೋನ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದೇನು ಪೇಯ್ಡ್ ಪ್ರಮೋಷನ್ ಎಂಥದ್ದೂ ಇಲ್ಲ. ಸೊ ನನಗನ್ಸಿದ್ದು ನನ್ನ ಥರ ತುಂಬ ಜನ ಮನೆಗೆ ನಾನು ತುಂಬ ಕೇಳಿದ್ದೀನಿ, ನಮ್ಮ ಮನೇಲಿ ಜಿರಳೆ ಇದೆ ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ ಸಿಟಿಗಳಲ್ಲಿರೋರಂತೂ. ಸೊ ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಯಾಕೆ ನೀವು ತೊಗೊಂಡು ಟ್ರೈ ಮಾಡಿ ಇದನ್ನು ಯೂಸ್ ಮಾಡಿ. ಅಂದರೆ ಇದು ಎಲ್ಲೆಲ್ಲ ಹಚ್ಚಿರ್ತೀರೋ ಅಲ್ಲೆಲ್ಲ ಕಾರ್ನರ್ಸಲ್ಲೇ ಹಚ್ಚಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾರ್ನರ್ಸ್ ಅಂದರೆ ನೀವು ಪದೇ ಕ್ಲೀನ್ ಮಾಡೋರಷ್ಟೇ ಇರೋದಿಲ್ಲ. ಸೊ ಇದನ್ನು ಕ್ಲೀನ್ ಮಾಡಲೂಬಾರ್ದು, ಹಂಗೆ ಬಿಟ್ಬಿಡ್ಬೇಕು.
ನಿಮ್ಗೆಲ್ಲಾದರೂ ಕೆಳಗಡೆ ಸೋರಿದೆ, ಅದು ಕೈಗೆ ಮುಟ್ಟೋ ಕಡೆ ಎಲ್ಲ ಸೋರಿದೆ ಅಂತಂದರೆ ಮಾತ್ರನೇ ನೀವು ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಯಾವಾಗ ಡ್ರೈ ಆಗುತ್ತೋ, ಡ್ರೈ ಇನ್ ದ ಸೆನ್ಸ್ ಅಂದರೆ 1 ವೀಕ್ 2 ವೀಕ್ 3 ವೀಕ್ ಆ ಥರ ಏನು 1 ಮಂತ್ ಆದರೂ ಹಚ್ಚೋಷ್ಟಿರಲ್ಲ, ನೆಕ್ಸ್ಟು ಇನ್ನೊಂದು ಕೋಟಿಂಗ್ ಏನು ಹಚ್ಚೋಷ್ಟಿರಲ್ಲ, ಅದರಲ್ಲೇ ಸಾಯ್ತಾ ಬರುತ್ತೆ. ಸೊ ಮತ್ತೆ ನೆಕ್ಸ್ಟು ಉತ್ಪತ್ತಿ ಆಗುತ್ತಲ್ವ, ಅಂದರೆ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ, ಆ ಟೈಮಲ್ಲಿ ನೀವು ನೋಡಿಕೊಂಡು ಮತ್ತೆ ಹಚ್ಚಿ ಇದು ನನಗೆ ಅನ್ಸಿದ ಪ್ರಕಾರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಇದನ್ನು ತೊಗೊಂಡು ಜಿರಳೆ ಜಾಸ್ತಿ ಇರೋರು ಅಥವಾ ಕಡಿಮೆ ಇರೋರು ಕೂಡ ಹಿಟ್ಟು ಎತ್ಕೊಂಡು ಯಾಕೆ ಓಡಾಡ್ಕೊಂಡಿರ್ತೀರ, ಅದರಲ್ಲಿ ಅಂಟು ಮಾಡ್ಕೊಂಡಿರಬೇಕು ನಿದ್ದೆ ಇಲ್ದಿರ. ಅಂದರೆ ಜಿರಳೆನ ಸಾಯಿಸ್ಬೇಕಂದ್ರೆ ಫಸ್ಟು ಕಿಚನಲ್ಲಾಗಲಿ ಎಲ್ಲನಾಗಲಿ ಫಸ್ಟು ಲೈಟ್ ಆಫ್ ಮಾಡಿಬಿಟ್ಟು ಬಂದು ನೈಟ್ ಮಲಗೋ ಟೈಮಲ್ಲಿ ಸ್ವಲ್ಪ ಹೊತ್ತು ಮಲಗಬೇಕು. ಮತ್ತು ಅದರ ಟೈಮ್ಗೆ ಅಂದರೆ ಅದು ಆಚೆ ಬರೋ ಟೈಮ್ಗೆ ನಾವು ನಿದ್ದೆ ಮಾಡ್ದಿರ ಹೋಗಿ ಅದಕ್ಕೋಸ್ಕರನೇ ಕಾತ್ಕೊಂಡಿದ್ದು, ಮತ್ತು ಅದನ್ನು ಒಳ್ಳೆ ಸ್ಪ್ರೇ ಮಾಡ್ಕೊಂಡು ಅದೆಲ್ಲೆಲ್ಲ ಅಂದರೆ ಆ ಟೈಮಲ್ಲಿ ಆಚೆ ಬಂದಿರ್ತವೆ ಅಲ್ಲೆಲ್ಲ ನಾವು ಸ್ಪ್ರೇ ಮಾಡಿದ್ರೆ ಆವಾಗ ಸತ್ತೋಗುತ್ತೆ. ಮತ್ತು ಬೆಳಗ್ಗೆ ಎದ್ದು ನಾವು ಕ್ಲೀನ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಸೊ ಆ ಕಷ್ಟ ನೀವು ಪಡಬೇಡಿ. ಅದಕ್ಕೋಸ್ಕರನೇ ಈ ಜಿರಳೆ ಕಾಕ್ರೋಚ್ ಜೆಲ್ ಅಂತ ಇದೆ, ಕಾಕ್ರೋಚಸ್ ಜೆಲ್ ಅಂತ. ಸೊ ಇದನ್ನು ನೀವು ತೊಗೊಂಡು ಇದ್ರ ನಂಬರ್ ಕೂಡ ನಾನು ಈ ವಿಡಿಯೋ ಪ್ಲೇ ಆಗ್ತಾ ಇರುತ್ತಲ್ವ ಅಲ್ಲಿ ನಾನು ಹಾಕ್ತೀನಿ. ಸೊ ಅವ್ರಿಗೆ ವಾಟ್ಸಪ್ ಮಾಡಿ 700 ಏನು ತೊಗೊಳ್ತಾರೆ, ಇದ್ರ ಮೇಲೆ 699 ಇದೆ. ಶಿಪ್ಪಿಂಗ್ ಚಾರ್ಜಸ್ ತೊಗೊಂಡ್ರು ತೊಗೋಬೋದು. ನಮ್ಮ ಹಸ್ಬೆಂಡ್ ತರಿಸಿದ್ದನ್ನು. ಸೊ ಇದನ್ನು ತೊಗೊಂಡು ನೀವು ಅಂದರೆ ಒಂದೊಂದು ಸರಿ ನೀವು ಓಪನ್ ಮಾಡಿ ಸ್ವಲ್ಪ ಗಾಳಿ ಹೋಗಿದೆ ಅಂದರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ನೀವು ಅದನ್ನು ಎತ್ಕೊಳ್ಳೋವಾಗ ಗಟ್ಟಿ ಅನಿಸುತ್ತೆ. ನೀವು ಅವಾಗ ಏನು ಮಾಡಿ, ಗಟ್ಟಿ ಇದ್ರೂ ಕೂಡ ಎತ್ಕೊಂಡು ಅಪ್ಲೈ ಮಾಡಿದ್ಮೇಲೆ ಅದು ಸಾಫ್ಟಾಗಿ ಸೋರ್ಕೊಂಡು ಬರುತ್ತೆ. ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲೆಲ್ಲ ಸೋರಿದೆ, ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಗೈಸ್ ಅಂದರೆ ಈ ವಿಡಿಯೋ ನಿಮಗೆ ಶೇರ್ ಮಾಡಿದ್ದು ನಿಮ್ಗೆ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಯೂಸ್ ಆಗುತ್ತೆ ಅಂತ. ಆಮೇಲೆ ನೀವು ನನ್ನ ನೆನೆಸ್ಕೋಬೋದು, ಈ ಥರ ಜಿರಳೆ ಔಷಧಿ ಬಗ್ಗೆ ಇವರು ಒಂದು ವಿಡಿಯೋ ಮಾಡಿದ್ರು, ಇದರಿಂದ ನಮ್ಗೆ ಹೆಲ್ಪ್ ಆಯಿತು ಅಂತ ಅಂದ್ಕೋಬೋದು. ಸೊ ಇದು ಮಾತ್ರ ತುಂಬ ಹೆಲ್ಪ್ ಆಗುವಂಥದ್ದೇ. ನೀವು ತುಂಬ ಖುಷಿ ಪಡ್ತೀರಾ. ನಿಮ್ಮ ಮನೇಲಿ ಜಿರಳೆ ಕೂಡ ಖಾಲಿ ಆಗೇ ಆಗುತ್ತೆ. ಸೊ ಈ ಒಂದು ವಿಡಿಯೋಗೆ ಒಂದು ಶೇರ್ ಬರಲಿ, ಒಂದು ಲೈಕ್ ಬರಲಿ, ಒಂದು ಸಬ್ಸ್ಕ್ರೈಬ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ಬಿಡಿ. ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ನ ಬೆಳೆಸ್ತಾ ಬನ್ನಿ. ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಅಂದರೆ ಯಾರ್ಯಾರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ನೀವು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಯೂಸ್ ಆಗುವಂಥದ್ದೇ ಅಲ್ವಾ. ಯೂಸ್ ಆಗುವಂಥ ವೀಡಿಯೋಸ್ನ ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಇವಾಗ ನನಗೆ ಹೆಲ್ಪ್ ಆಯಿತು ಅಂತೇಳಿ ನಾನು ನಿಮಗೆ ಹೇಳಿದೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಅದೇ ಥರ ನಿಮಗೆ ಅದು ಹೆಲ್ಪ್ಫುಲ್ ಅಂತ ಅನಿಸಿದೆ ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿದೆ. ಇದೊಂಥರ ಹೆಲ್ಪಿಂಗ್ ನೇಚರ್ ಅನ್ನೋದು ಒಂಥರ ಚೈನ್ ಲಿಂಕ್ ಥರ. ಸೊ ನಿಮಗೆ ಯೂಸ್ ಆಯಿತು ಅಂದರೆ ಬೇರೆಯವ್ರಿಗೆ ಅದನ್ನು ಯೂಸ್ಫುಲ್ ಆಗೋ ಥರ ಮಾಡಬೇಕು. ಸೊ ಆ ಥರ ನೀವು ಶೇರ್ ಮಾಡಿ, ಹಾಗೆಯೇ ಒಂದು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ತುಂಬ ದಿನ ಆದಮೇಲೆ ಮಾಡಿರೋದಲ್ವ. ಸೊ ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋಯಿಂದನೇ ಗ್ಯಾಪ್ ತೊಗೊಂಡು ಈಗ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ನಿಮ್ಮ ಸಮಯನ ನನಗೆ ಕೊಟ್ಟಿದ್ದಕ್ಕೆ. ಸೊ ತುಂಬ ಥ್ಯಾಂಕ್ಸ್. ಹೀಗೆ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋ ಪೋಸ್ಟ್ ಮಾಡಿದ್ರು ಕೂಡ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.